ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಇವತ್ತು ಭರ್ಜರಿ ಆದಂಥ ಒಂದು ಗುಡ್ ನ್ಯೂಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಯಾವಾಗ ಆರಂಭ ಆಗುತ್ತೆ, ಯಾವ ಸಮಯದಲ್ಲಿ ಆರಂಭ ಆಗುತ್ತೆ, ದಾಖಲಾತಿಗಳು ಏನೇನು ಬೇಕು, ಎಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹೌದು ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ನಾವು ಹಾಕುವಂಥ ಹೊಸ ಅಪ್ಡೇಟ್ಗಳು ಸಮಯ ಜಾಸ್ತಿ ಇರೋದಿಲ್ಲ. ಯಾವುದೇ ಒಂದು ಅಪ್ಲಿಕೇಶನ್ ಬಿಟ್ಟಂಥ ಸಂದರ್ಭದಲ್ಲಿ ಪಟ್ಟಂತ ನಿಮಗೆ ನೋಟಿಫಿಕೇಷನ್ ಬಂತಂದ್ರೆ ನೀವು ಕೂಡ ಆ ಸಮಯಕ್ಕೆ ಹೋಗಿ ಅಪ್ಲಿಕೇಶನ್ನ ಹಾಕ್ತೀರ. ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ಪ್ರತಿ ಬಾರಿ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಹಾಕಿರುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಟ್ಟಂಥ ಸಮಯಕ್ಕೆ ತಕ್ಕಂತೆ ಬರುತ್ತೆ. ಅದಕ್ಕಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಶುರುವಾಗುತ್ತೆ, ಇಲ್ಲಿ ಸಂಪೂರ್ಣವಾದಂಥ ವಿವರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದಂಥವರು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕುವಂಥ ಪ್ರಕ್ರಿಯೆ ಆರಂಭದಲ್ಲೇ ಇದೆ. ಈಗಲೂ ಕೂಡ ಆರಂಭದಲ್ಲಿ ಇದೆ. ಆದರೆ ಒಂದು ಈ ಶ್ರಮ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಇರಲಾರ್ದಂಥವ್ರು ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಅವರು ಯಾವ ರೀತಿ ಹಾಕಬೇಕಾಗತ್ತಂದ್ರೆ, ಇಲ್ಲಿ ನಾನು ಅದೇ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ. ಈ ಹೊಸ ರೇಷನ್ ಕಾರ್ಡ್ನ ನೀವು ಪಡಿಬೇಕಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಲೇಬೇಕು. ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇಲ್ಲ, ಓಕೆ ನಡೆಯುತ್ತೆ. ನಿಮ್ಮ ಹತ್ರ ಯಾವ ದಾಖಲೆಗಳಿರಬೇಕು ಅಂತಂದ್ರೆ, ಸಮಯ ಕೂಡ ಇದೆ. ಇದಕ್ಕೆ 2 ಗಂಟೆ ಸಮಯವಿದೆ. ಆ ಸಮಯದಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು ಸ್ನೇಹಿತರೆ. ಇಲ್ಲಿ ಈ ಶ್ರಮ ಮತ್ತು ಮೆಡಿಕಲ್ ಎಮರ್ಜೆನ್ಸಿ ಇದ್ದಂಥವರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲಿ ಗಂಟ ಇತ್ತು, ಇಲ್ಲಿ ಈಗಲೂ ಕೂಡ ಆನಲ್ಲೇ ಇದೆ. ಅವರು ಯಾವಾಗ ಬೇಕಾದರೂ ಅಪ್ಲಿಕೇಶನ್ನ ಹಾಕ್ಬೋದು ಮೆಡಿಕಲ್ ಎಮರ್ಜೆನ್ಸಿ ಇದ್ದಂಥ. ಆದರೆ ಮೆಡಿಕಲ್ ಎಮರ್ಜೆನ್ಸಿ ಇಲ್ಲದೇ ಒಂದು ಈ ಶ್ರಮ ಕಾರ್ಡ್ ಇದ್ದವರು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಈಗಲೂ ಕೂಡ ಅದು ಮುಂದುವರೆದು ಇದೆ. ಅದು ಯಾವ ಸಮಯದಲ್ಲಿ ಇರುತ್ತೆ ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂತಂದರೆ, ಈ ಶ್ರಮ ಕಾರ್ಡ್ ಇದ್ದಂಥವರು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಅವರು ಮೆಡಿಕಲ್ ಎಮರ್ಜೆನ್ಸಿ ಮತ್ತು ಈ ಶ್ರಮ ಕಾರ್ಡ್ ಇದ್ದಂಥವರು ಅರ್ಜಿನ ಸಲ್ಲಿಸಿ ಅವರು ರೇಷನ್ ಕಾರ್ಡ್ನ ಪಡ್ಕೊಳ್ಬೋದು. BPL ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು. ಈ ಅವಕಾಶ ಅವರಿಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇದೆ. ಆದರೆ ಈ ಶ್ರಮ ಕಾರ್ಡ್ ಇಲ್ಲದಂಥವರು ಅಪ್ಲಿಕೇಶನ್ ಯಾವಾಗ ಅಂತಂದರೆ, ಇವತ್ತು ಏನು ಒಂದು ಇವತ್ತು ಡೇಟ್ ಬಂದು ಇಲ್ಲಿ ನಿಮಗೆ ಗೊತ್ತಿರ್ಬೋದು. ಇವತ್ತು ಡೇಟ್ ಎಷ್ಟಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರುತ್ತೆ. 23ನೇ ತಾರೀಕು 23ರಂದು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತಾರೆ. 23ರಲ್ಲಿ ಸಮಯ ಯಾವಾಗ ಅಂತಂದರೆ, 23 ಜನವರಿ 2025ರಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಾಲಾವಕಾಶ ಮಾಡಿಕೊಳ್ಳಲಾಗಿದೆ. ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದ್ದರೆ ಸರಿ, ಇರಲಿಕ್ಕೂ ಸರಿ. ಈ ಶ್ರಮ ಇದ್ದಂಥವರು ಪ್ರತಿದಿನವೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಇದು ನಾನು ಹೇಳ್ತಾ ಇರುವಂಥದ್ದು ಈ ಶ್ರಮ ಕಾರ್ಡ್ ಇಲ್ಲದೇ ಇದ್ದಂಥವರು ಅಪ್ಲಿಕೇಶನ್ ಹಾಕಬೇಕಂತಂದರೆ ಇವತ್ತು ಅಂದರೆ 23 ಜನವರಿ 2025ರಂದು ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಕಾಲಾವಕಾಶ ಇದೆ. ಈ ಶ್ರಮ ಕಾರ್ಡ್ ಇಲ್ಲದಂಥವರು ಅರ್ಜಿನ ಸಲ್ಲಿಸ್ಬೋದು. ಅವರಿಗೆ ದಾಖಲೆಗಳು ಏನೇನು ಬೇಕು ಅಂತಂದ್ರೆ, ಪ್ರತಿ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಏನಾದರೂ 5 ವರ್ಷ ಅಥವಾ 6 ವರ್ಷದ ಒಳಗಿನ ಮಕ್ಕಳು ಇದ್ದರು ಅಂತಂದ್ರೆ ಅವರ ಒಂದು ಜನನ ಪ್ರಮಾಣ ಪತ್ರ ದಾಖಲೆ ಬೇಕೇ ಬೇಕಾಗುತ್ತೆ. ಎಷ್ಟು ಇತ್ತು ಅಂತಂದ್ರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಅಪ್ಲೈ ನಿಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಇದು ಯಾರಿಗೆ ಒಂದು ಮಾಹಿತಿ ನೋಡ್ತೀರಾ ಅಂಥವರು ದಯವಿಟ್ಟು ಇನ್ನೊಬ್ಬರಿಗೆ ತಿಳಿಯುವಂತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಯಾಕಂತಂದರೆ ಸಮಯ ಇಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆ 2 ಗಂಟೆಗಳ ಕಾಲ ಅವಕಾಶ ಇರುತ್ತೆ. ಇದರಲ್ಲೇ ನೀವು ಅರ್ಜಿನ ಸಲ್ಲಿಸಿ ಅದರ ಒಂದು ಉಪಯೋಗ ಪಡ್ಕೊಳ್ಬೋದು ಸ್ನೇಹಿತರೆ. ಲಾಸ್ಟಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.